ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಮ್ಮ ಊರಿನಲ್ಲಿ ನಡೆದಿರುವಂಥ ಶ್ವೇತವರ್ಣ ಲಿಂಗದ ಜಾತ್ರೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ಸಾಮಾನ್ಯವಾಗಿ ನೋಡಿರೋ ಪ್ರಕಾರ ಶಿವಲಿಂಗಗಳು ಕಪ್ಪು ಬಣ್ಣದಲ್ಲಿರುತ್ತೆ. ಆದರೆ ಕರ್ನಾಟಕದಲ್ಲಿ 2 ಜಾಗದಲ್ಲಿ ಶ್ವೇತವರ್ಣ ಲಿಂಗಗಳಿವೆ, ಅಂದರೆ ಬಿಳಿ ಬಣ್ಣದ ಲಿಂಗಗಳಿವೆ. ಅದು ಒಂದು ನಮ್ಮ ಊರಿನಲ್ಲಿದೆ. ಈ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿದ್ರೆ, ಜೋಗ್ ಫಾಲ್ಸಿಂದ 9 ಕಿಲೋಮೀಟರ್ ಒಳಗೆ ಬಂದರೆ ಹೆನ್ನೆ ಅಂತ ಒಂದು ಗ್ರಾಮ ಸಿಗತ್ತೆ. ಅಲ್ಲಿಂದ ಮುಂದೆ ಹೋದರೆ ಗುಂಡಿಬೈಲ್ ಅಂತಿದೆ, ಅಲ್ಲಿ ಈ ದೇವಸ್ಥಾನ ಇರೋದು. ಪ್ರತಿ ವರ್ಷ ಶಿವರಾತ್ರಿಗೆ ಇಲ್ಲಿ ಜಾತ್ರೆ ನಡೆಯುತ್ತೆ. ಜಾತ್ರೆ ಅಂದರೆ ದೊಡ್ಡ ಮಟ್ಟದಲ್ಲ, ದೇವರಿಗೆ ಪೂಜೆ ಸಲ್ಲಿಸಲಾಗುತ್ತೆ. ಹಾಗೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ. ಬಂದಿರೋ ಭಕ್ತಾದಿಗಳೆಲ್ಲರಿಗೂ ಅನ್ನ ಸಂತರ್ಪಣೆ ಇರುತ್ತೆ. ಹಾಗೆ ಸಂಜೆ ಅಂದರೆ ರಾತ್ರಿ ಟೈಮಲ್ಲಿ ಇಲ್ಲಿ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಯಕ್ಷಗಾನ, ಮಕ್ಕಳ ಕಾರ್ಯಕ್ರಮಗಳು, ಹೀಗೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಲಾಗುತ್ತೆ. ಇಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಮೀನಿಗೆ ಪೂಜೆ ಸಲ್ಲಿಸಲಾಗುತ್ತೆ. ಇಲ್ಲಿ ಮುಳುಗಡೆ ಆಗಿರೋ ಅಂಥ ಒಂದು ಪ್ರದೇಶ ಇದೆ. ಇಲ್ಲಿ ಪೂಜೆ ಸಮಯದಲ್ಲಿ ಮೀನು ಬರುತ್ತೆ, ಪೂಜೆಯನ್ನು ಸ್ವೀಕರಿಸಿ ಪ್ರಸಾದವನ್ನು ಸ್ವೀಕರಿಸಿ ಹೋಗುತ್ತೆ. ಇದು ಇಲ್ಲಿನ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಈ ದೇವಸ್ಥಾನ ಫಸ್ಟು ಇಷ್ಟೊಂದು ಡೆವಲಪ್ಮೆಂಟ್ ಆಗಿರಲಿಲ್ಲ, ಬಟ್ ಈ ವರ್ಷದಿಂದ ಇಲ್ಲಿನ ಗ್ರಾಮಸ್ಥರೆಲ್ಲ ಸೇರಿ ಈ ದೇವಸ್ಥಾನವನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ. ದೇವಸ್ಥಾನನ ಹೊಸದಾಗಿ ನಿರ್ಮಿಸಲಾಗಿದೆ. ಅಲ್ಲಿ ನಡೆದಿರೋ ಅಂಥ ಈ ವರ್ಷದ ಜಾತ್ರೆಯನ್ನು ನಾನು ನಿಮ್ಮ ಕಣ್ಮುಂದೆ ಇಡ್ತಾ ಇದ್ದೀನಿ. घल्लु घल्लेनु दाव ಗೆಜ್ಜೆ, घल्लु घल्लेनु दाव ಗೆಜ್ಜೆ, घल्लु घल्लेनु दाव ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ. ಜಾನಪದ ಪದ ಕೇಳಣ್ಣ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು. घल्लु घल्लेनु दाव